ಹ್ಮ್ ಮುಂದಿನ ಪ್ರಕರಣ ಇಂದ್ರಿಯ ಜಯ ಪ್ರಕರಣ, 10ನೇ ಪ್ರಕರಣ. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳನ್ನ ಮತ್ತು ಕರ್ಮೇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ಯಾರು ಮುಮುಕ್ಷುವು ಮುಕ್ತಿಯನ್ನ ಬಯಸ್ತಾನೋ, ಒಬ್ಬ ಸಾಧನೆ ಮಾಡಬೇಕು ಅಂತ ಆದ್ರೆ ಇಂದ್ರಿಯಗಳ ನಿಯಂತ್ರಣ ಮುಖ್ಯ. ಮುಕ್ತಿ ಎಂಬುವಂಥದ್ದು ಬಹಳ ದೊಡ್ಡ ಸಾಧನೆ, ಜೀವನದ ಉತ್ಕೃಷ್ಟ ಸಾಧನೆ ಮುಕ್ತಿಯನ್ನ ಪಡೆಯುವಂಥದ್ದು. ಆ ಮುಕ್ತಿ ಎಂಬ ಸಾಧನೆ ಪಡಿಬೇಕಾದ್ರೆ ಇನ್ನು ಅವಾಂತರವಾದ ಅನೇಕ ಸಾಧನೆಗಳನ್ನ ನಾವು ನಮ್ಮ ಜೀವನದಲ್ಲಿ ಮಾಡಬೇಕು. ಹಾಗೆ ಯಾವುದೇ ಸಾಧನೆ ಮಾಡಬೇಕಾದರೂ ಕೂಡ ಇಂದ್ರಿಯ ಜಯ ಎಂಬುವಂಥದ್ದು ಬಹಳ ಮುಖ್ಯ. ಅದಿಲ್ಲದೆ ಹೋದ್ರೆ ಯಾವ ರೀತಿಯಲ್ಲೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬತಕ್ಕಂಥ ಅಂಶವನ್ನ ಈ ಒಂದು ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಸಂಗ್ರಹ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ 138ನೇ ಶ್ಲೋಕ, ಸೌಭರಿ ಋಷಿಗಳು ಅವರ ಒಂದು ಪಶ್ಚಾತ್ತಾಪದ ಮಾತುಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಂಗಂ ತ್ಯಜೇತ ಮಿಥುನೌ ವ್ರಜಿನಾನ್ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗಃ. ಸಂಗಂ ತ್ಯಜೇತ ಮಿಥುನ ವ್ರಜಿನಾತ್ ಮುಮುಕ್ಷು ಸರ್ವಾತ್ಮನ ನ ವಿಸೃಜೇತ್ ಬಹಿಃ ಇಂದ್ರಿಯಾಣಿ ಏಕಃ ಚರನ್ ರಹಸಿ ಚಿತ್ತಂ ಅಂದ್ರೆ ಸೌಭರಿ ಮಹರ್ಷಿಗಳು ಅಂತ ಅವರು ದೊಡ್ಡ ಸಾಧಕರು. ಎಷ್ಟು ದೊಡ್ಡ ಸಾಧಕರು ಅಂದ್ರೆ ಋಗ್ವೇದ ಮಂತ್ರ ದ್ರಷ್ಟೃಗಳು. ಒಂದು ಮಂತ್ರವನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು ಅನ್ನೋದು ಸಾಮಾನ್ಯವಾದ ಸಾಧನೆಯಲ್ಲ, ಬಹುದೊಡ್ಡ ಸಾಧನೆ. ಹಾಗೆ ಮಂತ್ರ ದ್ರಷ್ಟಾರರಾಗಿರತಕ್ಕಂತಹ ಈ ಸೌಭರಿ ಋಷಿಗಳು ಅವರು ಒಮ್ಮೆ ಏನು ಮಾಡ್ತಾರೆ, ಯಮುನೆಯ ಒಳಗಡೆ ಜಲಸ್ತಂಭನವನ್ನ ಮಾಡಿಕೊಂಡು ಯೋಗ ಬಲದಿಂದಾಗಿ ಯಮುನೆಯ ಆಳದಲ್ಲಿ ಕೂತ್ಕೊಂಡು ದೀರ್ಘಕಾಲದ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಇದೆಲ್ಲ ಯೋಗಿಗಳಿಗೆ ಸಾಧ್ಯವಾದದ್ದು. ಆಹಾರ ಇಲ್ಲದೆ ಏನೂ ಇಲ್ಲದೆ ನೀರಿನೊಳಗಡೆ ಇದ್ದು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ, ಒಂದು ಗಂಡು ಮೀನು ಅನೇಕ ಹೆಣ್ಣು ಮೀನುಗಳ ಜೊತೆಗೆ ಸಾಂಸಾರಿಕ ಕ್ರೀಡೆಯನ್ನ ಮಾಡುವುದನ್ನ, ಅಂದ್ರೆ ದೈಹಿಕವಾದ ಸುಖವನ್ನ ಅನುಭವಿಸುವ ಒಂದು ದೃಶ್ಯವನ್ನ ನೋಡ್ತಾರೆ ಸೋಬರಿ ಮಹರ್ಷಿಗಳು. ಆ ಸಂದರ್ಭದಲ್ಲಿ ಅವರಿಗೆ ಅನ್ಸುತ್ತೆ, ಯಾವ ರೀತಿಯಲ್ಲಿ ಒಂದು ಗಂಡು ಮೀನು ಅನೇಕ ಹೆಣ್ಣು ಮೀನುಗಳ ಜೊತೆಗೆ ಸಾಂಸಾರಿಕ ಸುಖವನ್ನ ಅನುಭವಿಸ್ತಾ ಇದೆಯೋ, ನಾನು ಕೂಡ ಹೀಗೆ ಸಾಂಸಾರಿಕ ಸುಖವನ್ನ ಅನುಭವಿಸ್ಬೇಕು ಅಂತ ಅನ್ಕೊಂಡು 50 ಶರೀರಗಳನ್ನ ತೆಗೆದುಕೊಳ್ತಾರೆ. ತಮ್ಮ ಯೋಗ ಬಲದಿಂದಾಗಿ ಕಾಯ ವ್ಯೂಹ ಅಂತ ದೇಹದ ಸಮುದಾಯ, ಒಮ್ಮೆಲೆ 50 ಶರೀರ. ಒಬ್ಬನೇ ಆತ್ಮ, ದೇಹ ಮಾತ್ರ 50. ಒಬ್ಬ ಆತ್ಮನಿಗೆ ಒಂದು ಶರೀರ ಸಹಜವಾದದ್ದು. ಆದರೆ ಯೋಗ ಶಕ್ತಿಯಿಂದಾಗಿ ಒಬ್ಬ ಸೌಭರಿಯ ಆತ್ಮ 50 ಶರೀರಗಳನ್ನು ತೆಗೆದುಕೊಂಡು ಮಾಂಧಾತೃ ಅಂತ ಒಬ್ಬರು ಋಷಿಗಳು, ಆ ಮಾಂಧಾತೃ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಆ 50 ಜನ ಹೆಣ್ಣು ಮಕ್ಕಳನ್ನ ಇವರು ಹೋಗಿ ನನಗೆ ಕನ್ಯಾದಾನ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಮಾಂಧಾತೃ ಹೇಳ್ತಾನೆ, ನನ್ನ ಮಕ್ಕಳು ಒಪ್ಪಿದೆ, ಯಾಕಂದ್ರೆ ಋಷಿಗಳಿಗೆ ಆಗಲ್ಲ ಅಂತ ಧಿಕ್ಕರಿಸಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಉಪಾಯ ಮಾಡ್ತಾನೆ, ನನ್ನ ಹೆಣ್ಣು ಮಕ್ಕಳು ಒಪ್ಪಿದ್ರೆ ಮದುವೆ ಆಗ್ಬೋದು ಅಂತ ಹೇಳಿ ಅವ್ರನ್ನೇ ಹೋಗಿ ಕೇಳಿ ಅಂತ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸೋಬರ ಋಷಿಗಳೇನ್ ಮಾಡ್ತಾರೆ, ಸುಂದರವಾದ ರಾಜಕುಮಾರನ ಒಂದು ಆಕೃತಿಯನ್ನ ಪಡೆದುಕೊಂಡು ಹೋಗಿ ನನ್ನನ್ನು ನೀವು ಮದುವೆ ಆಗ್ತೀರಾ ಅಂತ ಕೇಳಿದಾಗ ಎಲ್ಲರೂ ಮದುವೆ ಆಗ್ತೀವಿ ಅಂತ ಒಪ್ಕೊಳ್ತಾರೆ. ಹಾಗಾಗಿ 50 ಶರೀರವನ್ನ ತೆಗೆದುಕೊಂಡು ಎಲ್ಲ 50 ಜನ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಒಬ್ಬೊಬ್ಬರಲ್ಲಿ 100 ಜನರಂತೆ ಮಕ್ಕಳು, 50 ಜನ, ಒಬ್ಬೊಬ್ಬರಲ್ಲೂ ಕೂಡ 100 ಜನ ಮಕ್ಕಳು, ಅಂದ್ರೆ ಒಟ್ಟು 5,000 ಮಕ್ಕಳನ್ನ ಅವರು ಪಡಿತಾರೆ. 5,000 ಮಕ್ಕಳನ್ನ ಪಡಿತಾರೆ. ಪಡೆದು ಅನೇಕ ವರ್ಷ ಹೀಗೆ ಸಾಂಸಾರಿಕ ಸುಖವನ್ನ ಅನುಭವಿಸಿ ತದನಂತರದಲ್ಲಿ ಅವರಿಗೆ ಒಂಥರ ಪಶ್ಚಾತ್ತಾಪ ಆಗತ್ತೆ. ಅಹೋ ಇಮಂ ಪಶ್ಯತಮೇ ವಿನಾಶಂ ಅಂತ ಅವರು ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾರೆ. ಆಗ ಆ ಪಶ್ಚಾತ್ತಾಪದ ಮಾತುಗಳನ್ನ ಆಡತಕ್ಕಂಥ ಸಂದರ್ಭದಲ್ಲಿ ಸೌಭರಿ ಋಷಿಗಳು ಹೇಳತಕ್ಕಂಥ ಒಂದು ಮಾತು ಅಂದ್ರೆ, ಈ ಸೌಭರಿ ಮಹರ್ಷಿಗಳಿಗೆ ಅಷ್ಟು ಇಂದ್ರಿಯ ನಿಗ್ರಹ ಇರಲಿಲ್ವಾ? ಒಂದು ಗಂಡು ಮೀನು ಹೆಣ್ಣು ಮೀನು ಜೊತೆಗಿದ್ದು ಕೂಡಲೇ ಅವರ ಇಂದ್ರಿಯ ನಿಯಂತ್ರಣ ನಾಶವಾಗಿ ಅವರು ದಾರಿ ತಪ್ಪು ಬಿಟ್ರ, ಸಾಧನಾ ಮಾರ್ಗದಿಂದ ಭ್ರಷ್ಟರಾದ್ರ ಅಂತ ಆ ಋಷಿಗಳ ಬಗ್ಗೆ ನಾವು ಕೀಳಾಗಿ ಆಲೋಚನೆ ಮಾಡಬಾರದು. ಇದರ ಉದ್ದೇಶ ಇಷ್ಟೇ,
ಇಂದ್ರಿಯ ನಿಯಂತ್ರಣ ಅನ್ನೋದು ಬಹಳ ಮುಖ್ಯವಾದ ಸಾಧನೆಗೆ. ಇಂದ್ರಿಯ ನಿಯಂತ್ರಣ ಬಹಳ ಮುಖ್ಯವಾದ ಸಾಧನ. ಅಂದ್ರೆ ಒಂದು ಪ್ರಾಣಿಗಳ ಮೇಲನವನ್ನ ನೋಡಿದ್ರು, ಗಂಡು ಹೆಣ್ಣು ಪ್ರಾಣಿ ಒಟ್ಟಿಗೆ ಇದ್ರೂ ಕೂಡ ನಮ್ಮ ಒಂದು ಮನಸ್ಸು, ನಮ್ಮ ಬುದ್ಧಿ ವಿಚಲಿತವಾಗತ್ತೆ. ಅಂಥದ್ರಲ್ಲಿ ಯಾವುದೋ ಒಂದು ಪರಪುರುಷ ಪರಸ್ತ್ರೀ ಒಟ್ಟಿಗೆ ಇರತಕ್ಕಂಥ ದೃಶ್ಯವನ್ನ ನೋಡಲೇಬಾರದು. ಅದು ನಮ್ಮ ಸಾಧನೆಗೆ ಅತ್ಯಂತ ಅಡ್ಡಿಯಾದದ್ದು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಸೌಬರಿ ಮಹರ್ಷಿಗಳಿಗೆ ಅಷ್ಟು ಇಂದ್ರಿಯ ನಿಯಂತ್ರಣ ಇರ್ಲಿಲ್ವಾ ಅಂತ ಭಾವನೆ ಬರಬಾರದು. ಅವರಿಗೆ ಯೋಗ ಸಾಮರ್ಥ್ಯದಿಂದ ಗೊತ್ತಾಗತ್ತೆ, ನನಗೆ ಮುಕ್ತಿಗೆ ಹೋಗಬೇಕಾದ್ರೆ ಇನ್ನೂ 50 ಜನ್ಮವನ್ನ ತೆಗೆದುಕೊಳ್ಬೇಕು. 50 ಜನ್ಮದ ನಂತರದಲ್ಲಿ ನನಗೆ ಮುಕ್ತಿ. ಅಷ್ಟು ಪ್ರಾರಬ್ಧ ಇದೆ. 50 ಶರೀರಗಳ ಮೂಲಕವಾಗಿ ಪ್ರಾರಬ್ಧವನ್ನು ಅನುಭವಿಸಿದ ಮೇಲೆ ನನಗೆ ಮುಕ್ತಿ ಸಿಗತ್ತೆ ಅಂತಕ್ಕಂಥ ವಿಚಾರ ಋಷಿಗಳಿಗೆ ಗೊತ್ತಾಗತ್ತೆ. ಹಾಗಾಗಿ ಅವರು ಆ ತರ ಒಂದು ಮೀನಿನ ನಿಮಿತ್ತದಿಂದಾಗಿ 50 ಜನರನ್ನ ಮದುವೆಯಾಗಿ ಸಂಸಾರ ಮಾಡಿದ್ದೇ ಹೊರತಾಗಿ ಇಂದ್ರಿಯ ನಿಯಂತ್ರಣವನ್ನು ತಪ್ಪಿ ಮಾಡಿದ್ದಲ್ಲ ಅವರು. ಹಾಗಾಗಿ ಋಷಿಗಳ ಬಗ್ಗೆ ನಾವಿಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುವಂಥದ್ದಲ್ಲ. ಅದರ ಹಿಂದೆ ಇರತಕ್ಕಂಥ ಅಭಿಪ್ರಾಯ, ಇಂದ್ರಿಯ ನಿಯಂತ್ರಣ ಎಂಬುವಂಥದ್ದು ಬಹಳ ಮುಖ್ಯ. ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಇಂದ್ರಿಯ ಕೇಳಿಸ್ತಿಲ್ಲ ಗುರುಗಳೇ. ಸ್ವಲ್ಪ ಯಾಕೋ ಕಟ್ಟಾಯ್ತು ಮಧ್ಯದಲ್ಲಿ. ಮಿಥುನ ವ್ರಜಿನ. ಮಿಥುನ ವ್ರಜಿನ ಅಂತ ಹೇಳಿದ್ರೆ ಮಿಥುನ ಶಬ್ದಕ್ಕೆ ಸ್ತ್ರೀ ಪುರುಷರ ಮೇಲನ, ಸ್ತ್ರೀ ಪುರುಷರ ಒಂದು ಮೇಲನವನ್ನ ಅಂದ್ರೆ ಒಟ್ಟಿಗೆ ಇರತಕ್ಕಂತ ಸ್ತ್ರೀ ಪುರುಷರ ಸಂಘವನ್ನ ನೋಡೋದೇ ಒಂದು ವ್ರಜಿನ. ವ್ರಜಿನ ಅಂತ ಹೇಳಿದ್ರೆ ಪಾಪ ಅಂತ ಅರ್ಥ. ಹಾಗಾಗಿ ಅಂತಹ ಒಂದು ಪಾಪದಿಂದಾಗಿ ಮುಮುಕ್ಷು ಸಂಗಂ ತ್ಯಜೇತ್. ಮುಮುಕ್ಷು ಯಾರು ಮುಕ್ತಿಯನ್ನ ಬಯಸ್ತಾರೋ, ಸಕಲ ಬಂಧನದಿಂದಾಗಿ ಬಿಡುಗಡೆಯನ್ನ ಯಾರು ಬಯಸ್ತಾರೋ ಅವರು ಆ ಮಿಥುನ ವ್ರಜಿನ, ಮೇಲನ, ಸ್ತ್ರೀ ಪುರುಷರ ಮೇಲನ ಎಂತಕ್ಕಂಥ ಒಂದು ಪಾಪದಿಂದಾಗಿ ದೂರ ಇರಬೇಕು. ಅಂದ್ರೆ ಆ ಪಾಪ ಅಂದ್ರೆ ಸ್ತ್ರೀ ಪುರುಷರ ಮೇಲನವನ್ನ ನೋಡೋದು ಅಥವಾ ಅದರ ಬಗ್ಗೆ ಆಸಕ್ತಿ ಮಾಡೋದು, ಆಲೋಚನೆ ಮಾಡೋದು ಎಂತಕ್ಕಂಥ ಒಂದು ಪಾಪ, ಆ ಒಂದು ಪಾಪದಿಂದಾಗಿ ಅವ್ರು ದೂರ ಇರಬೇಕು. ಅಂದ್ರೆ ಇಲ್ಲಿ ಸ್ತ್ರೀ ಪುರುಷರ ಸಂಘ ಅದನ್ನ ನೋಡ್ಲೇಬಾರದು ಅಂದ್ರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಗೃಹಸ್ಥನಾದವನಿಗೆ ಗೃಹಸ್ಥಾಶ್ರಮದ ಪರಿಪಾಲನೆ ಮೂಲಕವಾಗಿ ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿಹಿ ಎಂತಕ್ಕಂಥ ಉಪನಿಷತ್ತಿನ ಮಾತಿನ ಆದೇಶದಂತೆ ಸಂತಾನವನ್ನ ಪಡೆದುಕೊಳ್ಳುವಂಥದ್ದು, ಹೆಂಡತಿ ಗಂಡನ ಜೊತೆಗೆ, ಗಂಡ ಹೆಂಡತಿ ಜೊತೆಗೆ ಬದುಕುವಂಥದ್ದು ಅದು ಕರ್ತವ್ಯ, ಅದು ಧರ್ಮಶಾಸ್ತ್ರ. ಅರ್ಥ ಏನು, ಪರಪುರುಷ ಪರಸ್ತ್ರೀಯರ ಒಂದು ಸಂಘವನ್ನ ನೋಡಬಾರದು ಅನ್ನೋದು ಒಂದು ಅಭಿಪ್ರಾಯ. ಮತ್ತು ಯಾರು ಗೃಹಸ್ಥಾಶ್ರಮಿ ಎಲ್ಲವೋ ಅಂದ್ರೆ ಮದುವೆಯಾಗಿ ಗೃಹಸ್ಥಾಶ್ರಮದಲ್ಲಿ ಇಲ್ಲವೋ ಅಂತವನು ಸ್ತ್ರೀ ಪುರುಷರ ಸಂಘದ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಬಾರದು ಎಂಬುದು ಇದರ ಅಭಿಪ್ರಾಯ. ಹಾಗಾಗಿ ಮಿಥುನ ವ್ರಜಿನ ಅಂತ ಹೇಳಿದ್ರೆ ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಇರುವಂತದ್ದು ತಪ್ಪು ಅನ್ನೋದು ಅಭಿಪ್ರಾಯವಲ್ಲ. ಗಂಡ ಹೆಂಡತಿ ಎಲ್ಲದವರು ಒಟ್ಟಿಗೆ ಇರುವಂತದ್ದು ಒಂದು ಅಪರಾಧ, ಅದು ಪಾಪ. ಆ ಪಾಪವನ್ನ ದರ್ಶನವನ್ನ ಮಾಡಬಾರದು. ಮತ್ತು ಯಾವುದೇ ಒಂದು ಗಂಡು ಯಾವುದೇ ಹೆಣ್ಣು ಒಟ್ಟಿಗೆ ಇರತಕ್ಕಂಥ ದೃಶ್ಯವನ್ನ ಮತ್ತೊಬ್ಬ ವ್ಯಕ್ತಿ ಅದನ್ನ ನೋಡುವಂಥದ್ದು ತಪ್ಪು. ಅದರಲ್ಲೂ ಕೂಡ ಯಾರು ಗೃಹಸ್ಥಾಶ್ರಮ ಎಲ್ಲವನು ಅವನು ಅಂತಹ ಒಂದು ವಿಚಾರಗಳ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಬಾರದು ಅನ್ನೋದು ಅದರ ಒಟ್ಟು ಅಭಿಪ್ರಾಯ. ಮುಮುಕ್ಷು ಸಂಗಂ ತ್ಯಜೇತ. ಯಾರು ಮುಮುಕ್ಷು ಮೋಕ್ಷವನ್ನ ಬಯಸ್ತಕ್ಕಂಥ ವ್ಯಕ್ತಿ ಇದ್ದಾನ ಅಂತ ವ್ಯಕ್ತಿ ಇಂಥ ಒಂದು ಸಂಘವನ್ನ, ಅಂದ್ರೆ ಹೆಣ್ಣಾದ್ರೆ ಗಂಡಿನ ಸಂಘವನ್ನ, ಗಂಡಾದ್ರೆ ಹೆಣ್ಣಿನ ಸಂಘವನ್ನ, ಅದರ ಕಡೆ ಇರತಕ್ಕಂಥ ಆಕರ್ಷಣೆಯನ್ನ ತ್ಯಜೇತ, ತ್ಯಜಹಾನು ಬಿಡಬೇಕು. ಆದೇಶ ವಾಕ್ಯ ತ್ಯಜೇತ ತ್ಯಜೇಯಾತಂ ತ್ಯಜೇರನ್, ವಿಧಿಲಿಂಗ್ ಲಕಾರ. ಸ್ತ್ರೀ ಪುರುಷರ ಸಂಘದ ಮೇಲೆ ಇರತಕ್ಕಂಥ ಒಂದು ವ್ಯಾಮೋಹವನ್ನ ಬಿಡ್ಲೇಬೇಕು. ಸರ್ವಾತ್ಮನ ಬಹಿರಿಂದ್ರಿಯಾಣಿ ನಾ ವಿಸರ್ಜೇತ್. ಬಹಿರಿಂದ್ರಿಯಾಣಿ ನೋಡಿ, ಇಂದ್ರಿಯಗಳಿಗೆ ಹೆಸರೇ ಬಹಿರಿಂದ್ರಿಯ ಅಂತ. ಯಾಕೆ ಅದು ಹೊರಗೆ ಹೋಗ್ತಾ ಇರತ್ತೆ. ಕಣ್ಣು ಬಣ್ಣ ಇದ್ದಲಿಗೆ ಓಡ್ತಾ ಇರತ್ತೆ, ಕಿವಿ ಶಬ್ದ ಇದ್ದಲಿಗೆ ಓಡ್ತಾ ಇರತ್ತೆ. ಹೀಗೆ ನಮ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದು ಹೊರಮುಖವಾಗಿ ಇರತಕ್ಕಂಥದ್ದು. ಆದ್ರಿಂದಾಗಿ ಅಂತಹ ನಮ್ಮ ವಾಕ್ಯ ಮುಖವಾಗಿ ಓಡ್ತಕ್ಕಂಥ ಇಂದ್ರಿಯಗಳನ್ನ ಸರ್ವಾತ್ಮನ ನ ವಿಸರ್ಜೆ. ಸರ್ವ ಪ್ರಕಾರೇಣ ಐತಿ ಸರ್ವಾತ್ಮನ, ಯಾವುದೇ ರೀತಿಯಿಂದಲೂ ಕೂಡ
ನಾ ವಿಸೃಜೇತ್ ಅಂದ್ರೆ ಅರ್ಥ ಏನು? ಅದನ್ನು ಹೋದ ದಾರಿಗೆ ಹೋಗ್ಲಿ ಅಂತ ಬಿಟ್ಟು ಬಿಡಬಾರದು. ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಳೇಬೇಕು. ಸರ್ವಾತ್ಮನ ನ ವಿಸೃಜೇತ್. ಮತ್ತೇನ್ ಮಾಡ್ಬೇಕು? ಏಕಃ ಚರನ್ ಸಂಗಂ ತ್ಯಜೇತ್ ಅಂತ ಹೇಳಿದ. ಸಂಘವನ್ನ ಬಿಡಬೇಕು. ಸಂಘವನ್ನ ಬಿಟ್ಟು ಏಕಾಕಿಯಾಗಿ ತಾನೊಬ್ಬನೇ ಇದ್ದವನಾಗಿ ಚಿತ್ತಂ ಅನಂತೆ ಈಶೆ, ನಮ್ಮ ಚಿತ್ತ ಸ್ಮರಣೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿತ್ತವನ್ನು ಅನಂತ ಭಗವಂತ ಈಶನಾಗಿರ್ತಕ್ಕಂಥ ಸರ್ವರ ಒಡೆಯನಾಗಿರ್ತಕ್ಕಂತಹ ನಮ್ಮೆಲ್ಲರ ಈಶನಾಗಿರ್ತಕ್ಕಂಥ ಅನಂತನಲ್ಲಿ ಅಂದ್ರೆ ಅನಂತ ಫಲವನ್ನು ಕೊಡತಕ್ಕಂಥ ಪರಮಾತ್ಮನಲ್ಲಿ ರಹಸಿ ಚರನ್ ನಾವು ಏಕಾಂತದಲ್ಲಿದ್ದವರಾಗಿ ನಮ್ಮ ಚಿತ್ತವನ್ನ ಯುಂಜೀತ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ತದ್ರತಿಷು ಯುಂಜೇತ. ತದ್ರತಿ ಅಂದ್ರೆ ಭಗವಂತನ ರತಿ, ಭಗವಂತನ ಕಡೆಗೆ ಆಸಕ್ತಿ ಹೊರತು ಬೇರೆ ಕಡೆಗೆ ಆಸಕ್ತಿ ಬರಲೇಬಾರದು. ಪ್ರಸಂಗ ಚೇತ್, ನಿಮಗೆ ಸಂಘ ಬೇಕೇ ಬೇಕು. ಸಂಗಂ ತ್ಯಜೇತ ಅಂತ ಮೊದಲು ಹೇಳಿದ್ರು. ಸಂಘವನ್ನ ಬಿಡಬೇಕು, ಸಂಘ ಮಾಡ್ಲೇಬೇಕು ಅಂತ ಅಪೇಕ್ಷೆ ಇದ್ರೆ ಸಾಧುಷು ಪ್ರಸಂಗ ಚೇತ್, ಯಾರ ಜೊತೆನೆ ಯಾರು ಸಂಘ ಮಾಡಬೇಕು ಅಂತಿದ್ರೆ ಯಾರ ಜೊತೆ ಸಂಘ ಮಾಡಬೇಕು? ಸಾಧುಷು ಪ್ರಸಂಗ, ಸಜ್ಜನರಲ್ಲಿ ಸಂಘವನ್ನ ಮಾಡಬೇಕು ಹೊರತು ದುರ್ಜನರ ಸಂಘವನ್ನ, ಸಾಧನೆಗೆ ಅಡ್ಡಿ ಆತಂಕವನ್ನ ಉಂಟು ಮಾಡತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸಂಘವನ್ನ ಎಂದೆಂದಿಗೂ ಕೂಡ ಮಾಡ್ಲೇಬಾರದು ಎಂಬತಕ್ಕಂಥದ್ದು ಅಭಿಪ್ರಾಯ. ಹೀಗೆ ಸೌಬರಿ ಮಹರ್ಷಿಗಳು ತಾವು ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಕ್ಕಂಥ ಒಂದು ಸಂದರ್ಭ ಇದು. ವ್ಯಾಖ್ಯಾನ ನೋಡಿಬಿಡೋಣ. ಯಥಾಹು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಗವತದ ಬೇರೆ ಮಾತನ್ನ ಹೇಳ್ತೀವಿ. ಏಕಾದಶ ಸ್ಕಂದದ ಮಾತು ಕೃಷ್ಣ ಉದ್ದವನಿಗೆ ಹೇಳತಕ್ಕಂಥ ಒಂದು ಸಂದರ್ಭ. ಅಥಾಪಿನೋ ವಿಷಜ್ಜೇತ ಸ್ತ್ರೀಷು ಸ್ತ್ರೈಣೇಷು ಚ ಅರ್ಥವಿತು ವಿಷಯೇಂದ್ರಿಯ ಸಂಯೋಗಾತ ಮನಃ ಕ್ಷುಭ್ಯತಿ ನ ಅನ್ಯದ. ಭಗವಂತ ಹೇಳ್ತಕ್ಕಂಥ ಮಾತು ಸ್ತ್ರೀಷು ನ ವಿಷಜ್ಜೇತ ಅಥವಾ ನೋ ವಿಷಜ್ಜೇತ. ಸ್ತ್ರೀಷು ಅಂದ್ರೆ ಸ್ತ್ರೀಯರಲ್ಲಿ, ಅಂದ್ರೆ ಯಾರು ಮುಕ್ತಿಯನ್ನ ಬಯಸ್ತಾರೋ ಅಂತ ಗಂಡು ಹೆಣ್ಣಿನಲ್ಲಿ ನೋ ವಿಷಜ್ಜೇತ, ಆಸಕ್ತಿಯನ್ನು ಹೊಂದಬಾರದು. ಬರೀ ಹೆಣ್ಣಿನಲ್ಲ, ಸ್ತ್ರೈಣೇಶು ಚ. ಸ್ತ್ರೈಣರು ಅಂದ್ರೆ ಅರ್ಥ ಏನು? ಸ್ತ್ರೀ ವ್ಯಾಮೋಹವನ್ನು ಇರತಕ್ಕಂತಹ ಸ್ತ್ರೀ ಲಂಪಟರು ಅಂತಾರಲ್ಲ, ಹಾಗೆ ಸ್ತ್ರೀಯ ಬಗ್ಗೆ ವ್ಯಾಮೋಹ ಇರತಕ್ಕಂಥ ವ್ಯಕ್ತಿಗಳು, ಅವರ ಜೊತೆಗೂ ಕೂಡ ಸಂಘವನ್ನು ಮಾಡಬಾರದು. ಅಂದ್ರೆ ಪುರುಷ ಒಂದು ಇತರ ಸ್ತ್ರೀ ಸಂಘವನ್ನು ಮತ್ತು ಸ್ತ್ರೀ ಸಂಘ ಇರತಕ್ಕಂಥ ವ್ಯಕ್ತಿಗಳ ಸಂಘವನ್ನು ಬಿಡಬೇಕು. ಹಾಗೆ ಒಂದು ಹೆಣ್ಣು ಇತರ ಪುರುಷ ಸಂಘವನ್ನು ಮತ್ತು ಬೇರೆ ಬೇರೆ ಪುರುಷರ ಬಗ್ಗೆ ವ್ಯಾಮೋಹ ಇರತಕ್ಕಂತಹ ಇನ್ನೊಂದು ಹೆಣ್ಣಿನ ಸಂಘವನ್ನು ಕೂಡ ಮಾಡಬಾರದು. ಅರ್ಥವಿತ್ತು. ಯಾರು ಅರ್ಥ ಅಂದ್ರೆ ಮೋಕ್ಷ, ಪರಮ ಪುರುಷಾರ್ಥ, ಅದರ ಬಗ್ಗೆ ಜ್ಞಾನ ಇದೆ, ಮೋಕ್ಷ ಪಡಿಬೇಕು ಎಂಬತಕ್ಕಂಥ ಗುರಿ ಇದೆ, ಅವನು ಹೀಗೆ ಇತರ ಸಂಘವನ್ನ ಮಾಡಬಾರದು. ವಿಷಯೇಂದ್ರಿಯ ಸಂಯೋಗಾತ್, ನಮ್ಮ ವಿಷಯ ಪದಾರ್ಥಗಳು ರೂಪ ರಸ ಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳು ಅದೆಲ್ಲ ವಿಷಯ ಪದಾರ್ಥಗಳಿಗೂ ಮತ್ತು ಇಂದ್ರಿಯಗಳಿಗೂ, ನಮ್ಮ ಜ್ಞಾನೇಂದ್ರಿಯಗಳಿಗೂ ಕರ್ಮೇಂದ್ರಿಯಗಳಿಗೂ ಸಂಯೋಗವಾಯಿತು. ಸಂಯೋಗ ಅಂದ್ರೆ ಸಂಪರ್ಕ. ನಮ್ಮ ಕಣ್ಣು ಬಣ್ಣವನ್ನ ನೋಡ್ತು, ಕಿವಿ ಶಬ್ದವನ್ನ ಕೇಳಿಸ್ಕೊಳ್ತು, ಚರ್ಮ ಸ್ಪರ್ಶವನ್ನ ಅನುಭವಿಸ್ತು ಅಂತ ಆದ್ರೆ ಮನಃ ಕ್ಷುಭ್ಯತಿ, ಮನಸ್ಸೇನಾಗತ್ತೆ? ಕ್ಷೋಭೆಗೊಳಗಾಗ್ಬಿಡತ್ತೆ. ಹೇಗೆ ಸೌಬರಿ ಮಹರ್ಷಿಗಳ ಮನಸ್ಸು ನೀರಿನ ಒಳಗಡೆ ತಪಸ್ಸನ್ನ ಮಾಡಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಸಂಸಾರವನ್ನ ಮಾಡಬೇಕು ಅಂತ ಹೋದ್ರು, ಆತರ ಮನಸ್ಸು ಪೂರ್ತಿ ಹಾಳಾಗತ್ತೆ, ಕಳವಳಗೊಂಡು ಬಿಡತ್ತೆ. ಅನ್ಯದಾನ ಇಲ್ಲ ಅಂತ ಹೇಳಿದ್ರೆ ಮನಸ್ಸು, ಹೀಗೆ ನಾವು ಸ್ತ್ರೀಯು ಮತ್ತೊಬ್ಬ ಪುರುಷನ ಸಂಘವನ್ನ ಬಯಸ್ತಾ ಇದ್ರೆ, ಪುರುಷನು ಮತ್ತೊಂದು ಸ್ತ್ರೀಯ ಸಂಘವನ್ನ ಬಯಸ್ತಾ ಇದ್ರೆ ಮನಸ್ಸು ಕ್ಷೋಭೆಗೆ ಒಳಗಾಗೋದಿಲ್ಲ. ಮನಸ್ಸು ಕ್ಷೋಭೆಗೆ ಒಳಗಾಗಬಾರದು ಅಂತ ಆದ್ರೆ ನಾವು ಈ ರೀತಿಯಾಗಿರ್ತಕ್ಕಂತಹ ಸಂಘವನ್ನ ಬಿಡಬೇಕಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಥಾಪಿನೋ ವಿಷಜ್ಜೇತ ಸ್ತ್ರೀಷು ಸ್ತ್ರೈಣೇಷು ಚ ಅರ್ಥವಿತು ವಿಷಯೇಂದ್ರಿಯ ಸಂಯೋಗಾತ ಮನಃ ಕ್ಷುಭ್ಯತಿ ನಾಣ್ಯದ. ಕೇಶ ಪ್ರಸಾಧನ ಉನ್ಮರ್ದ ಸ್ನಪನ ಅಭ್ಯಂಜನಾದಿಕಂ ಗುರುಹು ಸ್ತ್ರೀಭಿಃ ಯುವತಿಭಿಃ ಕಾರಯೇತ್ ನ ಆತ್ಮನೋ ಯುವ. ಅಂದ್ರೆ ಗುರುಸ್ತ್ರೀಭಿಃ ಒಟ್ಟಿಗೆ ತಗೊಂಡ್ಬೇಕು ಅದನ್ನ. ಗುರುಸ್ತ್ರೀಭಿಃ, ಈಗ ನಾವ್ಯಾವುದೋ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಗುರುಕುಲದಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಗುರುಪತ್ನಿ ಅಥವಾ ಗುರುಪುತ್ರಿಯರು ಅಥವಾ ಅವರ ಅಕ್ಕ ತಂಗಿ ಅಂದ್ರೆ ಯಾರೋ ಇರ್ತಾರೆ, ಅವರಿಂದ ನಾವು ಕೇಶ ಪ್ರಸಾದನ ಅಂದ್ರೆ ಏನು? ತಲೆ ಬಾಚಿಕೊಳ್ಳೋದು. ಅಥವಾ ಉನ್ಮರ್ದನ, ಕೇಶ ಉನ್ಮರ್ದನ, ತಲೆಗೆ ಎಣ್ಣೆ ಹಚ್ಚಿಕೊಂಡು ತಲೆಯನ್ನ ಮಸಾಜ್ ಮಾಡೋದಂತಲ್ಲ, ಆತರ ಮಾಡಿಕೊಳ್ಳುವಂಥದ್ದು. ಸ್ನಪನ, ಅವ್ರ ಮೂಲಕವಾಗಿ ನೀರು ಹಾಕ್ಸ್ಕೊಂಡು ಸ್ನಾನ ಮಾಡುವಂಥದ್ದು. ಅಭ್ಯಂಜನಾಧಿಕಂ, ಎಣ್ಣೆ ಹಚ್ಕೊಳ್ಳೋದು. ಇದ್ಯಾವುದೂ ಕೂಡ ಯುವತಿಭಿಹಿ ಗುರು ಸ್ತ್ರೀಭಿಹಿ
ಗುರುಸ್ತ್ರೀಯರಿರ್ಬೋದು, ಅಥವಾ ಇನ್ಯಾರೋ ಬೇರೆ ಯುವತರಿರ್ಬೋದು. ನ ಆತ್ಮನೋ ಯುವ ನಕಾರಯೇತ್, ಯುವ ಆತ್ಮನಃ ನಕಾರಯೇತ್, ತನಗೆ ಮತ್ತೊಬ್ಬ ಹೆಣ್ಣಿನ ಮೂಲಕವಾಗಿ ತಲೆ ಬಾಚಿಸಿಕೊಳ್ಳುವುದು, ತಲೆಗೆ ಎಣ್ಣೆ ಹಾಕಿಸಿಕೊಳ್ಳುವುದು, ಸ್ನಾನ ಮಾಡಿಸಿಕೊಳ್ಳುವುದು, ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆಯನ್ನ ಯಾವ ಯುವಕರು ಮಾಡಬಾರದು. ಇಲ್ಲಿ ಎರಡು ತರ ಅರ್ಥ. ಹಾಗೆ ಯುವತಿಯರು ಅಷ್ಟೇ ಮತ್ತೊಬ್ಬ ಯುವಕನ ಮೂಲಕವಾಗಿ ತಲೆಗೆ ಎಣ್ಣೆ ಹಚ್ಚಿಕೊಳ್ಳೋದು, ಸ್ನಾನ ಮಾಡಿಸಿಕೊಳ್ಳುವುದು, ಈ ತರದ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನ ಮಾಡಬಾರದು. ಯಾಕೆ ಅಂತ ಕಾರಣ ಕೊಡ್ತಾ ಇದ್ದಾರೆ. ನನು ಅಗ್ನಿ ಪ್ರಮದಾನಾಮ ಘೃತಕುಂಭ ಪುಮಾನ್ ಯತಃ ಸುತಾಮಪಿ ರಹೋಜಕ್ಯಾತ್ ಅನ್ಯದಾ ಯಾವದರ್ಥಕೃತು. ನೋಡಿ, ಅಗ್ನಿ ನನು ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಪ್ರಮದ ಅಂದ್ರೆ ಹೆಣ್ಣು, ಪ್ರಕರ್ಷೇಣ ಮದ ಇತಿ ಪ್ರಮದ ಅಂದ್ರೆ ಚೆನ್ನಾಗಿ ಮದವನ್ನ ಹುಟ್ಟಿಸುತ್ತಾಳೆ ಅಥವಾ ದಾರಿಯನ್ನ ತಪ್ಪಿಸುತ್ತಾಳೆ ಅನ್ನೋ ಅರ್ಥದಲ್ಲಿ ಪ್ರಮದ ಅಂತ ಕರೆಯುವುದು ಹೆಣ್ಣನ್ನ. ಹೆಣ್ಣು ಎಂಬುವವಳು ಅಗ್ನಿ, ಬೆಂಕಿ ಇದ್ದಂತೆ. ಘೃತಕುಂಭ ಪುಮಾನ್, ಗಂಡು ಎಂಬುವನು ತುಪ್ಪದ ಒಂದು ಮಡಕೆ ಇದ್ದ ಹಾಗೆ. ಬೆಂಕಿ ಹತ್ತಿರ ತುಪ್ಪದ ಮಡಕೆಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ತುಪ್ಪವನ್ನ ಸುರಿದ್ರೆ ಬೆಂಕಿ ಮತ್ತಷ್ಟು ಏನಾಗತ್ತೆ, ಉರಿಯೋದು ಜಾಸ್ತಿ ಆಗತ್ತೆ, ಹೊರತು ಬೆಂಕಿ ಶಾಂತವಾಗೋದಿಲ್ಲ. ಹಾಗಾಗಿ ಸುತಾಮಪಿ ರಹ ಅಂದ್ರೆ ಏಕಾಂತದಲ್ಲಿ ನನ್ನ ಮಗಳೇ ಆಗಿರ್ಬೋದು, ಮಗಳ ಜೊತೆಯಲ್ಲೂ ಕೂಡ ಏಕಾಂತದಲ್ಲಿ ಇರಬಾರದು. ಸುತಾಮಪಿ ರಹೋಜಕ್ಯಾತ್ ಅನ್ಯದಾ ಯಾವದರ್ಥಕೃತ್, ಇಲ್ಲದೆ ಹೋದ್ರೆ ಅಂದ್ರೆ ಯಾವದರ್ಥಕೃತ್, ಎಷ್ಟು ನಮಗೆ ಒಂದು ಸ್ತ್ರೀಯಿಂದಾಗಿ ಪ್ರಯೋಜನವು, ವ್ಯವಹಾರಕ್ಕೆ ಎಷ್ಟು ಬೇಕು, ಏನೇ ಮಾತೇ ಆಡಬಾರದು, ಅವ್ರನ್ನ ನೋಡ್ಲೇಬಾರದು ಅಂತ ಅರ್ಥ ಅಲ್ಲ. ಒಂದು ಹೆಣ್ಣು ಒಂದು ಗಂಡಿನ ಜೊತೆಗೆ ಮಾತಾಡೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಹೇಳೋದು, ಮಾಡಿಸಿಕೊಳ್ಳೋದು, ಇದೆಲ್ಲ ಇದ್ದೇ ಇರತ್ತೆ. ಆದ್ರೆ ಯಾವುದು ಅನಿವಾರ್ಯವಾಗಿರ್ತಕ್ಕಂಥ ಮಾತುಕತೆಗಳು ಅಂತ ಇರುತ್ತೋ ಅಷ್ಟಕ್ಕೆ ಒಂದು ಹೆಣ್ಣು ಗಂಡನ್ನ ಆಶ್ರಯಿಸಬೇಕು, ಒಂದು ಗಂಡು ಮತ್ತೊಂದು ಅಂದ್ರೆ ಪರಪುರುಷ ಪರಸ್ತ್ರೀಯರನ್ನ, ಪರಸ್ತ್ರೀ ಪರಪುರುಷರನ್ನ ಆಶ್ರಯಿಸಬೇಕೇ ಹೊರತು ಅದನ್ನು ಮೀರಿ ವಿಪರೀತವಾಗಿ ಒಂದು ಹೆಣ್ಣು ಒಂದು ಗಂಡಿನ ಜೊತೆಗೆ, ಒಂದು ಗಂಡು ಮತ್ತೊಂದು ಹೆಣ್ಣಿನ ಜೊತೆಗೆ ಇರ್ತಕ್ಕಂಥ ತಪ್ಪು. ಯಾವದರ್ಥಕೃತ, ಎಷ್ಟು ಅರ್ಥ ಪ್ರಯೋಜನವೋ, ಏನೋ ನಮ್ಮ ಲೌಕಿಕ ವ್ಯವಹಾರಗಳ ದೃಷ್ಟಿಯಿಂದಾಗಿ ಏನೋ ಮಾತಾಡ್ಬೇಕಾಗತ್ತೆ, ಅವ್ರ ಮನೆಗೆ ಹೋಗಿ ಬರ್ಬೇಕಾಗತ್ತೆ, ಈ ತರ ಅದಕ್ಕೆ ಮಾತ್ರ ಬಳಸ್ಕೊಳ್ಬೇಕು ಹೊರತಾಗಿ ಅನಗತ್ಯವಾಗಿ ತನ್ನ ಪತ್ನಿ ವ್ಯತಿರಿಕ್ತವಾಗಿ ಮತ್ತೊಬ್ಬ ಹೆಣ್ಣಿನ ಜೊತೆಗೆ ಇರತಕ್ಕಂಥದ್ದು, ಪತ್ನಿಯು ತನ್ನ ವ್ಯತಿರಿಕ್ತವಾಗಿ ಮತ್ತೊಬ್ಬ ಪುರುಷನ ಜೊತೆಗೆ ಇರುವಂಥದ್ದು ತಪ್ಪದು. ಅದಕ್ಕೋಸ್ಕರ ಸುತಾಮಪಿ, ಮಗಳೇ ಆಗಿದ್ರು ಕೂಡ ಅವಳ ಜೊತೆಯಲ್ಲಿ ನಾವು ಏಕಾಂತದಲ್ಲಿ ಇರಬಾರದು ಅನ್ನೋ ಅಷ್ಟು ಗಾಢವಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಶ್ಲೋಕ, ಮಾತ್ರ ಸ್ವಸ್ರ ದಹಿತ್ರಾವ ನಚ ಏಕಾಸನಗೋ ಭವೇತ್. ನೋಡಿ, ಮಾತ್ರ ತಾಯಿ ಇರಬಹುದು, ಸ್ವಸರು ತಂಗಿ ಇರಬಹುದು, ದುಹಿತೃ ಮಗಳಿರ್ಬಹುದು. ಒಂದು ಹಂತಕ್ಕೆ ಬಂದ ಮೇಲೆ ತಾಯಿ, ಮಗಳು, ತಂಗಿ ಯಾರೇ ಆಗಿದ್ರು ಕೂಡ ಅವಳ ಜೊತೆಯಲ್ಲಿ ಸಮಾನ ಆಸನದಲ್ಲಿ ಕೂಡ ಕುಳಿತುಕೊಳ್ಬಾರದು. ನಚ ಏಕಾಸನಗೋ ಭವೇತ್. ಯಾಕಂದ್ರೆ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ವಿದ್ವಾಂಸ ಅಂದ್ರೆ ಜ್ಞಾನಿ, ಎಲ್ಲವನ್ನೂ ತಿಳಿದಿದ್ದಾನೆ, ಯಾವುದು ಸರಿ ಯಾವುದು ತಪ್ಪು ಅಂತ ಎಲ್ಲ ಗೊತ್ತಿದ್ದರೂ ಕೂಡ ದಾರಿ ತಪ್ಪುವಂತ ಸಾಧ್ಯತೆ ಇರತ್ತೆ. ಬಲವಾನ್ ಇಂದ್ರಿಯ ಗ್ರಾಮ, ಇಂದ್ರಿಯಗಳ ಒಂದು ಗ್ರಾಮ ಅಂದ್ರೆ ಸಮುದಾಯ ಅಂತ ಅರ್ಥ. ಇಂದ್ರಿಯಗಳ ಸಮುದಾಯದ ಅತ್ಯಂತ ಬಲಿಷ್ಠವಾದದ್ದು ಯಾವುದಕ್ಕಿಂತ ಬಲಿಷ್ಠ? ನಮ್ಮ ವಿದ್ವತ್ತೆಗಿಂತ, ನಮ್ಮ ಬುದ್ಧಿವಂತಿಕೆಗಿಂತಲೂ ಕೂಡ ಬಲಿಷ್ಠವಾಗಿರ್ತಕ್ಕಂಥದ್ದು ಇಂದ್ರಿಯಗಳ ಸಾಮರ್ಥ್ಯ. ಅದು ಆ ಜ್ಞಾನವನ್ನೇ ನಾಶ ಮಾಡಿ ಆಕರ್ಷಣೆಗೆ ಉಂಟು ಮಾಡಿಬಿಡತ್ತೆ. ಹಾಗಾಗಿ ಯಾವ ಪರಸ್ತ್ರೀ ಜೊತೆಗೂ, ಹಾಗೆ ಸ್ತ್ರೀಯು ಪರಪುರುಷನ ಜೊತೆಗೂ ಅಗತ್ಯಕ್ಕೆ ಮೀರಿ ಜೊತೆಯಲ್ಲಿ ಇರಬಾರದು ಅನ್ನೋದು ಅಭಿಪ್ರಾಯ. ಅಲ್ಲಿ ಇನ್ನೊಂದು ಪುರಾಣದ ವಾಕ್ಯ, ಪ್ರಾಣಿನೋ ಮಿಥುನೀಭೂತಾನ್ ಅಗ್ರತಸ್ತೇಜೇತ್ ಅಂತ ಸೌಬರಿ ಮಹರ್ಷಿಗಳನ್ನು ಮಾತು ಹೇಳ್ತಾರೆ. ಅಂದ್ರೆ ಅಗ್ರತಃ ತ್ಯಜ, ಮೊದಲಿಗೆ ಬಿಟ್ಬಿಡ್ಬೇಕು. ಪ್ರಾಣಿನಃ ಮಿಥುನೀಭೂತಾನ್ ಅಂದ್ರೆ ಒಟ್ಟಿಗೆ ಇರತಕ್ಕಂಥ ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಇದೆ. ಅದೇನು ಮನುಷ್ಯರಲ್ಲ, ಯಾವುದೋ ಒಂದು ಹಾವಿರಬಹುದು, ಚೇಳಿರಬಹುದು, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು. ಒಂದು ಹೆಣ್ಣು ಒಂದು ಗಂಡು ಒಟ್ಟಿಗೆ ಇರ್ತಾ ಇದೆ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳ ಮೇಲನವನ್ನು ಕೂಡ ನೋಡಬಾರದು ಎಂತಕ್ಕಂಥ ಮಾತನ್ನು ಸೋಬರಿ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಒಟ್ಟು ಸ್ತ್ರೀ ಅನ್ಯ ಪುರುಷ ಸ್ತ್ರೀ ಸಂಘವನ್ನು ನೋಡುವುದು, ಅಥವಾ ಒಬ್ಬ ಪುರುಷ ಅನ್ಯ ಪುರುಷ ಸ್ತ್ರೀ ಸಂಘವನ್ನು ನೋಡತಕ್ಕಂಥದ್ದು ಅದು ಅಪರಾಧ, ಅದು ತಪ್ಪು ಎಂಬುದನ್ನು ಹೇಳ್ತಾ ಇದ್ದಾರೆ. ಮಿಥುನ ಮುಮುಕ್ಷು, ಮುಕ್ತಿಯನ್ನ ಬಯಸ್ತಕ್ಕಂತಹ ಸಾಧಕನು ಮಿಥುನ ವ್ರಜಿನಾಥ್ ಅಂದ್ರೆ ಮೈಥುನ ಎಂಬತಕ್ಕಂಥ ಒಂದು ಪಾಪದಿಂದಾಗಿ ಪಾಪದ ಸಂಗಂ ತ್ಯಜೇತ, ಸಂಘವನ್ನ ಬಿಡಬೇಕು. ಬಹಿರಿಂದ್ರಿಯಾಣಿ, ನಮ್ಮ ಬಾಕೀಂದ್ರಿಯಗಳನ್ನು
ಸರ್ವಾತ್ಮನ ಯಾವುದೇ ರೀತಿಯಿಂದಲೂ ಕೂಡ ನಾವು ವಿಸರ್ಜೇತ್, ಅದು ಹೋದಲ್ಲಿ ಅದನ್ನ ಕಳಿಸಿಕೊಡಬಾರದು, ಹೋದಂತ ಹೋಗ್ಲಿ ಅಂತ ಬಿಟ್ಟು ಬಿಡಬಾರದು. ರಹಸಿ ಏಕಾಂತದಲ್ಲಿ, ಏಕಃ ರಹಸಿ ಒಬ್ಬನೇ ವ್ಯಕ್ತಿ, ರಹಸಿ ಏಕಾಂತದಲ್ಲಿ, ಚರನ್ ಚರನ್ ಅಂದ್ರೆ ಚರಗತಿ ಭಕ್ಷಣಯೋ, ಏಕಾಂತದಲ್ಲೇ ಇದ್ದೋದು, ಅಲ್ಲೇ ತಪಾನುಷ್ಠಾನ ಮಾಡೋದು, ಅಲ್ಲೇ ಆಹಾರಾದಿಗಳಿಂದ ಸ್ವೀಕಾರವನ್ನ ಮಾಡ್ತಾ, ಚಿತ್ತಂ ಮನಸ್ಸನ್ನು, ಅನಂತೆ ಈಶೆ ಅನಂತನಾಗಿರುವಂತಹ ಈಶೆ ಸರ್ವರ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಯುಂಜೀತ, ಯುಂಜೀತ ಅಂದ್ರೆ ಯುಜರಿ ಯೋಗೆ ಕೇಂದ್ರೀಕರಿಸಬೇಕು. ತದ್ರತಿಷು ಚ ಮತ್ತು ಇಟ್ಕೊಳ್ಳು, ಚ ಮತ್ತು ತದ್ರತಿಷು ಭಗವಂತನ ಒಂದು ಕಥಾದಿಗಳಲ್ಲಿ ಯುಂಜೀತ ಮನಸ್ಸನ್ನ ಚಿತ್ತವನ್ನ ಕೇಂದ್ರೀಕರಿಸಬೇಕು. ಪ್ರಸಂಗ ಚೇತ್, ಪ್ರಸಂಗ ಬೇಕೇ ಬೇಕೆಂದರೆ ಸಾಧುಷು ಯುಂಜೀತ, ಸಜ್ಜನರಲ್ಲಿ ಸಂಘವನ್ನ ಮಾಡಿ ಹೊರತು ಸಜ್ಜನರಲ್ಲದವರಲ್ಲಿ ಸಂಘವನ್ನ ಮಾಡಬೇಡಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸಂಗಂ ತ್ಯಜೇತ ಮಿಥುನೌ ವ್ರಜಿನಾತ್ಮಮುಕ್ಷು ಸರ್ವಾತ್ಮನ ನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗಃ. ಶ್ರೀಕೃಷ್ಣಾರ್ಪಣಮಸ್ತು.